ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಕರ್ನಾಟಕದ 8,90,000 ಚಾಲಕರು ಜೀವನ ಕಟ್ಟಿಕೊಂಡಂತಹ ಬಹುದೊಡ್ಡ ಸಾಮ್ರಾಜ್ಯ. ತನ್ನದೇ ಸ್ವಂತ ಹಣದೊಂದಿಗೆ ಉದ್ಯಮ ಆರಂಭಿಸಿ ರಾಜ್ಯದ ಮೂಲೆ ಮೂಲೆಗೂ ಸಾರ್ವಜನಿಕರ ಸೇವೆ ನೀಡುತ್ತಾ ಜೊತೆಯಲ್ಲಿ ತಮ್ಮ ಕುಟುಂಬ ನಿರ್ವಹಣೆ ಬಹುದೊಡ್ಡ ಕೊಡುಗೆ ನೀಡುತ್ತಾ ಬಂದಿದ್ದು ಈ ಆಟೋ ಅನ್ನೋ ಒಂದು ವಾಹನ. ಇನ್ನು ಎಷ್ಟೋ ಮಧ್ಯಮ ವರ್ಗದ ವ್ಯಕ್ತಿಗಳ ಬಳಿ ಹಣವಿಲ್ಲದೆ ಬಡತನದಲ್ಲಿ ಬೆಂದು ಕೆಂಗೆಟ್ಟು ದಾರಿ ಕಾಣದೆ ನಿಂತಾಗ ಈ ಆಟೋ ಅನ್ನೋ ವಾಹನ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿ ದಾರಿ ದೀಪವಾಗಿ ನಿಂತಿದೆ. ವಾಹನಗಳನ್ನು ಬಾಡಿಗೆಗೆ ಪಡೆದು ತನ್ನ ಕುಟುಂಬದ ಆಧಾರ ಸ್ತಂಭವಾಗಿ ನಿಂತಹ ಚಾಲಕರು ಹಲವಾರು ಜನ ಇದ್ದಾರೆ. ಹೀಗೆ ನಡೆದು ಬಂದ ದಾರಿಗೆ ಈಗ ತಂತ್ರಜ್ಞಾನ ಅನ್ನುವಂತಹ ಒಂದು ಮಹಾ ದೊಡ್ಡ ಮಾರಿ ಎಲ್ಲಾ ಚಾಲಕರ ಬದುಕಿಗೆ ಕೊಳ್ಳಿ ಇಡುವಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ. ಆಪ್ ಆಧಾರಿತ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡಿರತಕ್ಕಂತಹ ಒಂದು ರ್ಯಾಪಿಡೋ ಅನ್ನುವ ಸಂಸ್ಥೆಯೊಂದು ಇಡೀ ಆಟೋ ಚಾಲಕರ ಬದುಕಿಗೆ ವಿರುದ್ಧವಾಗಿ ನಿಂತಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಈ ರ್ಯಾಪಿಡೋ ಅನ್ನುವ ಮಹಾಭೂತ ಒಂದು ಭಾಗದಲ್ಲಿ ಸರ್ಕಾರಗಳು ಕೂಡ ಕಣ್ಣಾ ಮುಚ್ಚಾಲೆಯ ಆಟವನ್ನ ಆಡುತ್ತಿದ್ದರೆ, ಇನ್ನೊಂದು ಕಡೆ ಚಾಲಕರ ಸಂಘಟನೆಗಳ ಬಹುದೊಡ್ಡ ಲೋಪ, ಪ್ರಶ್ನೆ ಮಾಡುವ ಅರ್ಹತೆಯನ್ನೇ ಕಳೆದುಕೊಂಡಿರುವಂತಹ ಹಲವಾರು ನಾಯಕರು, ಇದೆಲ್ಲದರ ಮಧ್ಯೆ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿ ಚಾಲಕರ ಬದುಕು ಮತ್ತು ಆಗು ಹೋಗುಗಳು ಮತ್ತು ಮುಂದಿನ ಬದುಕಿನ ಬಗ್ಗೆ ಚಿಂತಿಸಬೇಕಾದ ಚಾಲಕರಲ್ಲೂ ಕೂಡ ಉಡಾಫೆಯ ಮಾತುಗಳು, ಉತ್ತರಗಳು ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತದೆ ಅನ್ನೋದು. ಇದನ್ನ ಬಿಟ್ಟು ತಾವೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ತಾವುಗಳಿದ್ದೀರಾ. ಸ್ನೇಹಿತರೆ, ಬೆಂಗಳೂರಿನಂತಹ ಬಹುದೊಡ್ಡ ನಗರದಲ್ಲಿ ಆರಂಭವಾದ ರ್ಯಾಪಿಡೋ ಅನ್ನುವಂತಹ ಮಹಾಭೂತ ಇವತ್ತು ಜಿಲ್ಲಾವಾರು ಕೇಂದ್ರಗಳು ಮತ್ತು ತಾಲೂಕುವಾರು ಕೇಂದ್ರಗಳಿಗೂ ಕೂಡ ಬಂದು ನಿಂತಿದೆ. ಜೀವನವನ್ನ ಕಟ್ಟಿಕೊಳ್ಳಲೇಬೇಕೆನ್ನುವ ಒಂದು ಹಠದೊಂದಿಗೆ ತಮ್ಮ ಉದ್ಯೋಗಗಳನ್ನ ಆರಂಭಿಸಿದಂತಹ ಆಟೋ ಚಾಲಕರ ಬದುಕು ಇವತ್ತು ಅತಂತ್ರ ಪರಿಸ್ಥಿತಿಗೆ ಬಂದು ನಿಂತಿದೆ. ಇದೇ ರೀತಿ ಮುಂದುವರಿದರೆ ಮುಂದೊಂದು ದಿನ ಒಂದೊತ್ತಿನ ಊಟಕ್ಕೆ ತನ್ನ ಕುಟುಂಬಸ್ಥರಿಗೆಲ್ಲ ತಮ್ಮಗಳಿಗೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದ್ರೆ ಅದೇನು ಆಶ್ಚರ್ಯವಲ್ಲ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ರ್ಯಾಪಿಡೋ ಅನ್ನುವಂತಹ ಸಂಸ್ಥೆ ಖಾಸಗೀಕರಣವಾಗಿರುವಂತಹ ವಾಹನಗಳನ್ನ ವಾಣಿಜ್ಯ ಬಳಕೆಯನ್ನ ಮಾಡುತ್ತಿದ್ದರೂ ಕೂಡ ಸರ್ಕಾರಗಳು, ಸಾರಿಗೆ ಇಲಾಖೆಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಕೇವಲ ಹಣಕಾಸಿನ ವ್ಯವಹಾರದೊಂದಿಗೆ ವ್ಯವಹಾರ ಮಾಡುತ್ತಾ ಕುಳಿತಿರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಇದ್ಯಾವುದೂ ಕೂಡ ಕಾಣುತ್ತಿಲ್ಲ. ಇದೆಲ್ಲದರ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಬೇಕಾದಂತಹ ತಮ್ಮಗಳಿಗೆ ಏನು ಕಾಣ್ತಾ ಇದೆ ಅಂತಂದ್ರೆ, ತಮ್ಮಗಳಿಗೂ ಕೂಡ ಈ ಒಂದು ಆಗು ಹೋಗುಗಳು, ನೋವುಗಳು ತಮಗೂ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ದುರ್ದೈವ. ಸ್ನೇಹಿತರೆ, ಇವತ್ತು ತಾಲೂಕುವಾರು ಕೇಂದ್ರಗಳಲ್ಲಿ, ಅದರಲ್ಲೂ ನೋಡಿ ಶಿರಸಿ, ಇವತ್ತು ತಿಪಟೂರಿನಂತಹ ತಾಲೂಕುವಾರು ಕೇಂದ್ರಗಳಿಗೂ ಕೂಡ ರ್ಯಾಪಿಡೋ ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನ ತರುತ್ತಾರೆ ಅಂದ್ರೆ ಆಟೋ ಚಾಲಕರ ವೈಫಲ್ಯತೆ ಯಾವ ಮಟ್ಟಕ್ಕೆ ಇದೆ ಅಂತಕ್ಕಂಥದ್ದನ್ನ ತಾವುಗಳೆಲ್ಲರೂ ಕೂಡ ಒಮ್ಮೆ ಮನವರಿಕೆಯನ್ನ ಮಾಡಿಕೊಳ್ಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಮತ್ತು ಬೆಂಗಳೂರು ನಗರದ ಬಿಎಂಟಿಸಿಯನ್ನ ಹೊರತುಪಡಿಸಿದ್ರೆ ಎರಡನೇ ಸಾರಿಗೆ ಸೇವೆಯಾಗಿ ರಾಜ್ಯದ ಮೂಲೆ ಮೂಲೆಗೂ ಕೂಡ ಸಾರ್ವಜನಿಕರ ಸೇವೆಯನ್ನ ಕೊಡುತ್ತಿರುವಂತಹ ಬಹುದೊಡ್ಡ ಸಾರಿಗೆ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಅದು ಆಟೋ ರಿಕ್ಷಾ. ಇವತ್ತು ಇಂಗ್ಲಿಷ್ನ ಪದವನ್ನ ಬಳಕೆಯನ್ನ ಮಾಡಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನುವಂತಹ ಒಂದು ಹೆಸರಿನಲ್ಲಿ ಖಾಸಗೀಕರಣವಾಗಿರುವಂತಹ ದ್ವಿಚಕ್ರ ವಾಹನಗಳ ಸಾರಿಗೆ ಸೇವೆಯನ್ನ ತರುತ್ತಿರುವುದು ಎಷ್ಟು ಸತ್ಯ, ಇದೆಷ್ಟು ಅಸತ್ಯ. ಲಾಸ್ಟ್ ಮೈಲಿ ಕನೆಕ್ಟಿವಿಟಿಗೆ ಬಹುದೊಡ್ಡ ಪಾತ್ರಧಾರವಾಗಿರ್ತಕ್ಕಂತಹ ಆಟೋ ಚಾಲಕರುಗಳನ್ನ ಈ ಒಂದು ಹೆಸರಿನಲ್ಲಿ ದ್ವಿಮುಖಗೊಳಿಸುತ್ತಿರುವಂತಹ ಖಾಸಗಿ ಕಂಪನಿಗಳನ್ನ ತಾವು ಯಾವಾಗ ಧಿಕ್ಕರಿಸುತ್ತೀರಾ? ಇಂತಹ ಖಾಸಗಿ ಕಂಪನಿಗಳಿಗೆ ತಾವು ತಮ್ಮ ಮೊಬೈಲ್ಗಳಲ್ಲಿ ಇರುವ ಆಪ್ ಅನ್ನ ಡಿಲೀಟ್ ಮಾಡುವುದರ ಮುಖಾಂತರವಾಗಿ ಬಹುದೊಡ್ಡ ಹೊಡೆತವನ್ನ ಕೊಡಬೇಕು. ಕರ್ನಾಟಕದ ರಾಜ್ಯದಲ್ಲೇ ಹಲವಾರು ಆಪ್ಗಳಿದೆ. ಯಾವುದಾದರೂ ಒಂದು ಆಪ್ ಅನ್ನ ಬಳಕೆಯನ್ನ ಮಾಡೋದ್ರ ಮುಖಾಂತರವಾಗಿ, ಇಲ್ಲ ಮೀಟರ್ ಆಧಾರಿತ ಸೇವೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಬಹುದೊಡ್ಡ ಪಣವನ್ನ ತೊಡುವುದರ ಮುಖಾಂತರವಾಗಿ ಇಂತಹ ಆಪ್ ಸಂಸ್ಥೆಗಳಿಗೆ ಬಹುದೊಡ್ಡ ಹೊಡೆತವನ್ನ ತಾವುಗಳು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಮನವರಿಕೆಯನ್ನ ಮಾಡ್ತಾ ಇದ್ದೇನೆ ಮತ್ತು ಕೈ ಮುಗಿದು ಕೂಡ ಕೇಳುವಂತಹ ಕೆಲಸವನ್ನ ಮಾಡುತ್ತಿದ್ದೇನೆ. ಧನ್ಯವಾದಗಳು.